ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಇದೇ ತಾನೇ ನೀವು ಅನ್ಕೊಂಡಿರೋದು. ಕೀರ್ತಮ್ಮಂಗೂ ಒಂದು ಮನ್ಸಿದೆ ರಾಗಣ್ಣ, ಆ ಮನ್ಸಿಗೂ ನೋವಾಗುತ್ತೆ. ಅದೇ ಸಿಟ್ಟಲ್ಲಿ 4 ಮಾತು ಬೈಬೇಕು ಅನ್ಕೊಂಡಿರುತ್ತೆ. ಹಾಗೆ ಬೈದಾಗ್ಲೇ ಸಿಟ್ಟು ಕರಗಿ ಪ್ರೀತಿ ಹುಟ್ಟೋದು. ಆ ಕಾರಣಕ್ಕೆ ಕರೆದಾಗ ಬರಲ್ಲ ಹೋಗು ಅಂದಿರ್ತಾರಪ್ಪ. ಅಷ್ಟಾತ್ರಕ್ಕೆ ನೀವು ಮತ್ತೆ ಕರಿತಾ ಇದ್ರೆ ಹೇಗೆ ರಾಗಣ್ಣ? ಕೀರ್ತಮ್ಮ ಎಲ್ಲೋ ತಪ್ಪಿಸ್ಕೊಂಡು ಯಾವನೋ ಕೆಟ್ಟವನ್ ಕೈ ಸಿಕ್ಕಾಕೊಂಡು ಅಂತ ಮೇಲ್ಕೋಟೆ ಮೂಲೆ ಹುಡುಕಿದ್ರಿ. ಅಣ್ಣ ಇನ್ ಸಿಗಲ್ಲ ಬನ್ನಿ ಅಂತ ಕರೆದಾಗ್ಲು ಇಲ್ಲ ಸಿಕ್ಕೇ ಸಿಗ್ತಾಳೆ, ಅವಳಿಗೋಸ್ಕರ ನಾನು 7 ಜನ್ಮ ಕಾಯ್ತೀನಿ ಅಂತ ಹೇಳಿದ್ರಿ. ಏನು ಸಪ್ತಪದಿ ಅಂದ್ರೆ ಪ್ರೀತಿನ ಸಾಯಿಸೋ ಕಾರ್ಯಕ್ರಮನ, ಅಥವಾ ಪ್ರೀತಿಲಿ ಜೀವನ ನೋಡೋ ಪ್ರಯಾಣನ? ಹೇಳಿ ರಾಗಣ್ಣ. ಕೀರ್ತಮ್ಮನ್ನೇ ಮದುವೆ ಆಗ್ಬೇಕು ಅಂತ ಇದ್ದ ಆಟದಲ್ಲಿ ಕೀರ್ತಮ್ಮನ್ನು ವಾಪಸ್ ಕರ್ಕೊಂಡ್ಬರ್ಬೇಕು ಅನ್ನೋದ್ರಲ್ಲಿ ಇಲ್ವಲ್ಲಣ್ಣ? ಯೋಚನೆ ಮಾಡಿ ರಾಗಣ್ಣ. ಮನಸ್ಸು ದೊಡ್ಡದ, ಮುದುಸು ದೊಡ್ಡದ? ಪರವಾಗಿಲ್ಲ ದತ್ತಪ್ಪ. ಏನಮ್ಮ? ಕಟ್ಕೊಂಡ್ ಬಂದಾನ ಕಿತ್ಕೊಂಡ್ ಬಂದಿರೋ ಮಗಳು ಮನೇಲಿ ಕೂತಿರೋವಾಗ್ಲು ನಿನ್ಗೆ ಪದ ಬಂದ್ ಆಡೋಷ್ಟು ಟೈಮ್ ಇದೆಯಲ್ಲ. ಬೇಜಾರಾಯ್ತು ಅಂತ ಏನೋ ಒಂದ್ ಮಾಡ್ಕೊಂಡ್ ಕೂತಿದ್ದೀನಿ, ಅದಕ್ಕೂ ಕೊಂಕ ಮಾತಾ? ವಿಷಯ ಏನು ಅಂತ ಹೇಳು. ಸಮಸ್ಯೆನ ಎದುರುಗಿಟ್ಕೊಂಡ್ ನೋಡ್ತಾ ಕೂತ್ರೆ ಹೇಗ್ ಸಾಲ್ವ್ ಆಗತ್ತೆ? ಅದಕ್ಕೇನಾದ್ರೂ ಮಾಡ್ಬೇಕು ತಾನೆ. ನನ್ನ ಮಗಳ ವಿಷಯದಲ್ಲಿ ಏನೂ ಮಾಡೋಕ್ಕಾಗದಂತ ಪರಿಸ್ಥಿತಿ ತಲುಪಿದ್ದಾಗಿದೆ. ನೀನ್ ಕೊಟ್ಟ ಐಡಿಯಾಗಳು ವರ್ಕೌಟ್ ಆಗ್ಲಿಲ್ವಲ್ಲ. ಸರಿಯಾದ ಟೈಮಿಂಗ್ ನಲ್ಲಿ ನೀನ್ ವರ್ಕೌಟ್ ಮಾಡ್ಕೊಳ್ಳಿಲ್ಲ ಅಷ್ಟೇ. ಈಗ ನನ್ ಮಾತ್ ಕೇಳ್ತೀಯಾ? ಬೇಡಮ್ಮ ಬೇಡ. ನಿನ್ ಮಾತ್ ಕೇಳ್ದಾಗ್ಲೆಲ್ಲ ಏನಾದ್ರೂ ಒಂದು ಅನಾಹುತ ನಡೀತಾನೇ ಇದೆ. ಅಥವಾ ನಾನ್ ಅನ್ಕೊಂಡಿದ್ದಾಗೋದಿಲ್ಲ. ಸುಮ್ಮನೆ ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡು. ನೀನೇ ಹೀಗನ್ಬಿಟ್ರೆ ಹೇಗ್ ದತ್ತಪ್ಪ? ಪಾಪ, ಈಗಾಗ್ಲೇ ಹೊಟ್ಟೆಲ್ ಒಂದ್ ಮಗು, ನಿನ್ ಮಗಳ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡು. ಏನಮ್ಮ ಅದು? ಯಾರ ಹೊಟ್ಟೆಲಿ ಯಾರ ಮಗು? ಏನ್ ಹೇಳ್ತಿದ್ಯಾ ನೀನು? ದತ್ತಪ್ಪ, ಕೆಲವು ಸತ್ಯಗಳು ಕೆಲವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆ ಗೊತ್ತಿರೋರಲ್ಲಿ ನಾನು ಒಬ್ಳು. ನನಗ್ ಹೇಗ್ ಗೊತ್ತಾಯ್ತು ಅಂತ ಮಾತ್ರ ಕೆದಕ್ಬೇಡ. ಯಾಕೆಂದ್ರೆ ನಾನ್ ಯಾರ ಹತ್ರನೂ ಹೇಳಲ್ಲ. ಹೇಳಿದ್ರೆ ನಿಮ್ ಮಗಳಿಗೆ ಈ ಮನೆಯಿಂದ ಈಗಾಗ್ಲೇ ನಿಮ್ ಮಗಳು ಯಾರನ್ನ ಲವ್ ಮಾಡಿ ಓಡ್ ಹೋಗಿ ಮದ್ವೆನೂ ಆಗದೆ ಹೊಟ್ಟೆಲೊಂದು ಹುಳ ಬಿಟ್ಕೊಂಡು ಸಂಸಾರದಲ್ಲೂ ಫೇಲ್ ಆಗಿ ಮನೆಗ್ ಬಂದಿದ್ದಾಳೆ. ಇಲ್ಲೂ ನೆಲೆ ಇಲ್ಲ ಅಂದ್ರೆ ಅವಳಿಗೆ ಬೆಲೆ ಎಲ್ಲಿರುತ್ತೆ? ನೇರವಾಗಿ ಅವಳು ಬೀದಿಗೆ ಬೀಳ್ತಾಳೆ. ಪಾಪ, ಇದಕ್ ನಿಮ್ ಮನ್ಸೊಪ್ಪತ್ತಾ? ಅದಕ್ಕೆ ಬಡ್ಕೋತಿದ್ದೀನಿ. ರಾಘವ ನೊಂದಿದ್ದಾನೆ, ಹೆಂಡತಿನ ಓಡಿಸಿದಾನೆ. ದತ್ತಪ್ಪ, ಕಷ್ಟದಲ್ಲಿರೋ ಮನುಷ್ಯನ ನಮ್ಮಿಷ್ಟಕ್ಕೆ ಬಗ್ಗಿಸ್ಕೊಡೋದು ಸುಲಭ. ಆದ್ರೆ ಕೀರ್ತಿ ಇದ್ದಾಳಲ್ಲಮ್ಮ. ಅವನು ಬಾ ಅಂತ ಹೋಗಿ ಕರೆದಿದ್ದಾನೆ, ಇವಳು ಬಂದಿಲ್ಲ. ಇವನು ಗಂಡ್ಸಲ್ವಾ, ಇವನಿಗೂ ಸಿಟ್ಟು ಬಂದಿದೆ. ಅವಳಿಂದ ಜೀವನ ಸಾಗಿಸ್ತೀನಿ ಅನ್ನೋ ಮಾನಸಿಕ ತೊಳಲಾಟದಲ್ಲಿದ್ದಾನೆ. ದತ್ತಪ್ಪ, ಇದೇ ರೈಟ್ ಟೈಮ್. ಈ ಸಮಯನ ಉಪಯೋಗಿಸ್ಕೊಂಡ್ರೆ ಖಂಡಿತ ಹೊಸದ ಅವನು ಹೆಂಡತಿ ಆಗ್ತಾಳೆ. ಯೋಚನೆ ಮಾಡ್ಬೇಕಾದ ವಿಷಯನೇ. ಹಾಗಂತ ಯೋಚನೆ ಮಾಡ್ತಾ ಕೂತ್ರೆ ಕಾಲ ಮಿಂಚೋಗುತ್ತೆ ದತ್ತಪ್ಪ.
ಈಗ ಅವಳು ಬಸ್ರಿ. ಆ ವಿಷಯ ಮನೆಯವ್ರ ಮನ್ಸಿಗೆಲ್ಲ ತಟ್ಟಿ ಅವಳ ಮೇಲೆ ಕರುಣೆ ಉಕ್ಕಿ ಅವಳನ್ನ ಕರ್ಕೊಂಡ್ ಬಂದು ತಲೆ ಮೇಲೆ ಕೂರ್ಸಿದ್ರೆ ನಿಮ್ ಮಗಳ ಕತೆ ಏನಾಗುತ್ತೆ? ನನ್ ಮಗಳು ಬಾಳು ಹಾಳು ಮಾಡ್ದವಳು ಕೀರ್ತಿ ಅಂತ ನೀವೇ ಜೋರಾಗಿ ಮಾತಾಡ್ತೀರಾ? ಹಾಳು ಮಾಡ್ದವಳು ಬಾಳು ಹಾಳಾದ್ರೆ ನಿಮ್ಗೆ ಎಂದತ್ತಪ್ಪ? ಹೇಗೂ ಒಗ್ಗಟ್ ಮನೆಗೆ ಅವಳು ಹೊರಗ್ನವಳು, ನಿಮ್ ಮಗಳು ಒಳಗ್ನವಳು. ಒಳಗಿನ ವಿಷಯ ಒಳಗೊಳಗೆ ಅಡ್ಜಸ್ಟ್ ಮಾಡೋದು ಒಳ್ಳೇದಲ್ವಾ? ವಿಷಯ ಹೇಳ್ಬೇಕಾದ್ರ ಬಾಯಲ್ಲಿ ಹೇಳ್ ಕಳ್ಸಿ. ನಿಮ್ ಹೆಂಡತಿ ಇನ್ನೊಂದ್ಸರ್ತಿ ವಿಷಯ ಕೊಡಿದ್ರು ಪರವಾಗಿಲ್ಲ ದತ್ತಪ್ಪ. ನಿಮ್ ಮಗಳ ಜೀವನ ಮಾತ್ರ ಸರಿ ಆಗೋ ಹಾಗೆ ಮಾಡಿ. ಇಲ್ಲ, ಇದಕ್ ನಾನೇನಾದ್ರೂ ಮಾಡೇ ಮಾಡಿ. ಹಾಗಂತ ಹೇಳೋದ್ರಲ್ಲಿರೋ ಜೋಶು ಕೆಲ್ಸ ಮಾಡೋದ್ರಲ್ಲಿರಲ್ಲ ನಿಮ್ಗೆ. ವಸುಧನ್ ಹೊಟ್ಟೆಲಿರೋ ಮಗು ರಾಘವಂದೆ ಅಂತ ಅನಿಸ್ಕೋಬೇಕು. ಪಾಪ ವಸುಧನ್ಗೆ ಬಟ್ಟೆ ಗಿಟ್ಟೆ ಕಟ್ಟಿ ಅವಾಯ್ಡ್ ಮಾಡ್ತಿದ್ದೀರಾ ಅನ್ಸುತ್ತೆ. ಮಾಡಿ ಮಾಡಿ, ಆದ್ರೆ ಅದು ಜಗತ್ತಿನ ಕಣ್ಣಿಗೆ ಬೀಳೋದಕ್ಕಿಂತ ಮುಂಚೆ ಅದಕ್ಕೊಂದ್ ದಾರಿ ಮಾಡಿ. ಮಗಳು ಮೊಮ್ಮಗು 2 ಭಾರನು ನಿಮ್ಮೇಲಿದೆ ದತ್ತಪ್ಪ, ಅದನ್ ಮಾತ್ರ ಮರಿಬೇಡಿ. ಇದೆಲ್ಲ ಆ ಕಡೆ ಹಾಕು. ಹಿಡ್ಕೊ 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 ಹಿಡ್ಕೊ. ಏನ್ ವಿಷಯ? ವಿಷಯ ಏನೂ ಇಲ್ಲ ವೈ, ಬಟ್ಟೆ ಮಡಿಸ್ತಾ ಇದೆಯಲ್ಲ, ಹೆಲ್ಪ್ ಮಾಡೋಣ ಅಂತ ಅಷ್ಟೇ. ಹಿಡ್ಕೊ. ವಿಷಯ ಹೇಳೋದಕ್ಕೆ ವೇದಿಕೆ ರೆಡಿ ಮಾಡ್ಕೋತಿದ್ದೀರಾ? ಹಾಗೇನಿಲ್ಲ ವೈ, ಇದು ಸ್ವಲ್ಪ ಗಂಭೀರವಾದ ವಿಷಯ. ಪರವಾಗಿಲ್ಲ ಹೇಳಿ. ಹೇಳೋದು ಈಸಿ, ಆದ್ರೆ ನೀನು ಕೈ ಜೋಡಿಸಿದ್ರೆ ಮಾತ್ರ ಒಳ್ಳೇದಾಗುತ್ತೆ. ಒಳ್ಳೇದಾಗೋದು ನಿಮಗ ಅಥವಾ ನಮಗ? ನಮ್ಮ ಮಗಳು ವಸುಧಾಗ ಒಳ್ಳೇದಾಗುತ್ತೆ ಕಣೆ. ನಾನು ಸ್ವಾರ್ಥಿಯಾಗಿ ಯೋಚನೆ ಮಾಡೋದು ಬಿಟ್ಟು ಎಷ್ಟೋ ವರ್ಷ ಆಯ್ತು ವೈ. ವಸುಧಾಗ ಏನಾಗತ್ತೆ? ವೈ, ಇನ್ನೊಂದು ಮದುವೆ ಆಗುತ್ತೆ. ಅವಳ ಹೊಟ್ಟೆನಲ್ಲಿ ಒಂದು ಮಗು ಇದೆ. ಮಗು ವಿಷಯ ಬಿಡು, ಅದು ನಮ್ಮಿಬ್ಬರು ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಅದು ಸುಳ್ಳಲ್ಲ. ನಿಜ, ಅದನ್ನ ಪಕ್ಕಕ್ಕಿಡು, ನಾನು ಮ್ಯಾನೇಜ್ ಮಾಡ್ತೀನಿ. ಈಗ ಆ ವಿಷಯನ ಸ್ವಲ್ಪ ವರ್ಕೌಟ್ ಮಾಡಬೇಕು. ನೀನೇ ಹೇಳು ವೈ, ನಮ್ಮ ವಸುದಾಗಿ ಇನ್ನೊಂದು ಮದುವೆ ಆಗಿ ಗಂಡನ ಮನೆಗೆ ಹೋಗಿ ನಗ್ನಗ್ತಾ ಇರೋದನ್ನ ನೀನು ಕಣ್ಣಾರೆ ನೋಡ್ಬೇಕು ಅಂತ ನಿನ್ಗೆ ಇಷ್ಟ ಇಲ್ವಾ? ಯಾವ ತಾಯಿ ತಾನೇ ಅದನ್ನ ಇಷ್ಟಪಡಲ್ಲ ಹೇಳಿ? ಹೌದು ತಾನೇ. ಈಗಿಂದೀಗಲೇ ನಿಮ್ಮಪ್ಪನ ಹತ್ರ ಹೋಗಿ ವಸುದಾಗೆ ಇನ್ನೊಂದು ಮದುವೆ ಮಾಡ್ತಿದ್ದೀವಿ ಅನ್ನೋ ವಿಷಯನ ಸ್ಪಷ್ಟಪಡಿಸು, ಒಪ್ಸು. ನಮ್ಮಪ್ಪ ಏನದಕ್ಕೆ ಬೇಡ ಅನ್ನಲ್ಲ, ಆದ್ರೆ ವಸುಧಾ ಇದಕ್ಕೆ ಒಪ್ಕೋತಾಳೆ ಅನ್ನೋದೇ ಡೌಟ್ ರೀ. ವೈ, ರಾಘವನಂತ ಗಂಡು ಗಂಡನಾಗಿ ಬರ್ತಾನೆ ಅಂದ್ರೆ ಅವಳು ಯಾಕೆ ಬೇಡ ಅಂತಾಳೆ? ಏನ್ರಿ ಹೇಳ್ತಿದ್ದೀರಾ? ಹೀಗಂತ ನಿಮ್ಮಪ್ಪನಿಗೆ ಹೋಗಿ ಹೇಳಬೇಕಾದವಳು ನೀನು. ಕೀರ್ತಿ ಮನೆಯಿಂದ ಆಚೆ ಹೋಗಿದ್ದಾಗಿದೆ. ಸ್ವತಃ ರಾಘವನೇ ಅವಳನ್ನ ಕತ್ತಿ ಹಿಡಿದು ಆಚೆಗೆ ತಳ್ಳಿದ್ದಾನೆ. ರಾಘವ ಈಗ ಒಂಟಿ. ಈ ಕಡೆ ನಮ್ಮ ಮಗಳು ಒಂಟಿ. ರಾಘವನ್ ಕೈ ಹಿಡಿದು ಅವನಿಂದ ಒಂದು ಮಗು ಪಡೆದು ಆ ಕೈ ಕೊಟ್ಟ ಲವ್ವರು ಮಗು ನೆನಪಲ್ಲಿ ಯಾಕೆ ನಿನ್ನ ಲೈಫ್ ಹಾಳು ಮಾಡ್ಕೋತೀಯ ಅಂತ ಕನ್ವಿನ್ಸ್ ಮಾಡಿದ್ರೆ ವಸುಧಾನ ಒಪ್ಕೋತಾಳೆ ವೈ. ಎಲ್ಲ ಆರಾಮಾಗತ್ತೆ. ಈಗ ನೀನು ನಿಮ್ಮಪ್ಪ ಸೀತಾರಾಮಯ್ಯನವ್ರ ಹತ್ರ ಹೋಗಿ ಮಾತಾಡೋದಷ್ಟೇ ಬಾಕಿ. ಅಲ್ರಿ, ಈ ವಿಷಯನ ಪ್ರಸ್ತಾಪ ಮಾಡೋದಕ್ಕೆ ಹೇಗ್ ಸಾಧ್ಯ? ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಕೂತ್ರೆ ಯಾವುದು ಸಾಧ್ಯ ಆಗಲ್ಲ ವೈ. ಹೋಗಿ ಅನ್ಸಿದ್ದನ್ನ ಒದರಿ ಬಿಡಬೇಕು. ಕಷ್ಟ ರೀ, ಕಷ್ಟ. ಕಷ್ಟ ಅಂದ್ರೆ ನಿನ್ನ ಮಗಳ ಬದುಕು ಉದ್ಧಾರ ಆಗೋದು ಕಷ್ಟ. ಅಲ್ರಿ, ಮಾತಾಡ್ಬೇಡ. ಏನೇ ಮಾತಾಡೋದಿದ್ರು ನಿಮ್ಮಪ್ಪನ ಹತ್ರ ಹೋಗಿ ಮಾತಾಡು. ನೋಡು, ಇದು ವರ್ಕೌಟ್ ಆದ್ರೆ ಈ ಮನೆಯವರ ಹಳೆ ಆಸೆ ಕೂಡ ನೆರವೇರಿದ ಹಾಗಾಗುತ್ತೆ. ಮಾತಾಡ್ತಿದ್ರೆ ನನ್ನ ಮೇಲೆ ಆಡೆ. ಇಷ್ಟಕ್ಕೂ ಇದು ನಿನ್ನ ಮಗಳ ಬದುಕಿನ ಪ್ರಶ್ನೆ. ಹಾಳಾಗಿರುವ ಅವಳ ಜೀವನನ ಹಸನ ಮಾಡೋ ಪ್ರಯತ್ನ. ನೋಡು, ಇದರಿಂದ ರಾಘವನಿಗೂ ಸಹಾಯ ಮಾಡಿದ ಹಾಗಾಗುತ್ತೆ. ಏನು, ಒಂದು ನಿರ್ಧಾರದಿಂದ 2 ಬದುಕು ಸರಿ ಹೋಗೋ ಹಾಗಿದ್ರೆ ಯಾಕಾಗಬಾರ್ದು? ಒಳ್ಳೇದಾಗ್ಲಿ ಬೈ, ಹೋಗ್ ಮಾತಾಡು. ದೇವ್ರು ಒಳ್ಳೇದ್ ಮಾಡ್ಲಿ.
ನೀವು ಹೇಳೋ ಮಾತನ್ನ ನಾನು ಒಪ್ತೀನಿ, ಅದು ನಿಜ ಕೂಡ. ಒಬ್ಬ ಮನುಷ್ಯ ದೀಕ್ಷೆ ತಗೊಂಡು ಸನ್ಯಾಸಿ ಆದ್ಮೇಲೆ ಅವನ ಕ್ರಿಯಾಕರ್ಮ ಮಾಡೋ ಅಗತ್ಯ ಇಲ್ಲ. ಆದರೆ ಮನಸ್ಸು ಕೇಳಬೇಕಲ್ಲ ಪುರೋಹಿತರೆ. ಅವನು ಹೊರಗಡೆ ಜಗತ್ತಿಗೆ ಸ್ವಾಮೀಜಿ ಆಗಿದ್ರು, ನನ್ನ ಪಾಲಿಗೆ ತಮ್ಮನಾಗೇ ಇದ್ದ. ನಾನು ಸಿಕ್ಕಾಗಲಿಲ್ಲ ಅಣ್ಣ ಅಂತಾನೆ ನನ್ನ ಕರೀತಾ ಇದ್ದದ್ದು. ಶಾಸ್ತ್ರ ಸಂಪ್ರದಾಯ ಏನೇ ಹೇಳಿ ನಾನು ಅವನ ಕ್ರಿಯಾಕರ್ಮ ಮಾಡ್ತೇನೆ. ಹಾ ಆಯ್ತು, ಅಲ್ಲೇ ಆಗಲಿ. ಅವತ್ತು ನಾನು ಅಲ್ಲಿಗೆ ಬರ್ತೀನಿ. ನಮಸ್ಕಾರ. ವೈದೇಹಿ, ನಾನು ಆಡಿದ ಮಾತು ಕೇಳಿಸ್ಕೊಂಡ್ಬಿಟ್ರ? ಅಪ್ಪ, ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು. ಆಡಮ್ಮ, ಎಷ್ಟೊತ್ತಾಯ್ತು ನೀ ಬಂದು? ತುಂಬಾ ಹೊತ್ತಿಂದ ಕಾಯ್ತಾ ಇದೆಯಾ? ಇಲ್ಲಪ್ಪ, ನೀವು ಫೋನ್ ಇಡೋ ಟೈಮಿಗೆ ಕರೆಕ್ಟಾಗಿ ಬಂದೆ ಅಷ್ಟೇ. ಓ ಸರಿ. ಏನ್ ವಿಷಯ ಕೇಳಮ್ಮ. ಏನಿಲ್ಲಪ್ಪ, ಚೆನ್ನಾಗಿರೋ ಜೀವನ ಇದ್ದಕ್ಕಿದ್ದ ಹಾಗೆ ಏನೇನೋ ಆಗ್ಬಿಡತ್ತೆ ಅಲ್ವಾ? ನಿಜ ಕಣಮ್ಮ, ಎದುರಿಗಿದ್ದಾಗ ಕಡೆಗಣಿಸ್ತೀವಿ, ಆದ್ರೆ ದೂರ ಹೋದಾಗ ಅಯ್ಯೋ ಮಿಸ್ ಮಾಡ್ಕೊಂಡ್ಬಿಟ್ರಲ್ಲ ಅಂತ ಕೊರಗ್ತೀವಿ. ಆದ್ರೆ ಹತ್ರ ಇದ್ದು ನಾವ್ ಇಷ್ಟಪಡೋ ಮನಸ್ಸುಗಳು ಸಂಕಟ ಪಡೋದನ್ನ ನೋಡಿದ್ರೆ ನಮಗ್ ನೋವಾಗಲ್ವಾ ಹೇಳಪ್ಪ? ಅದೇ ಹೇಳದ್ನಲ್ಲಮ್ಮ, ಎದುರಿಗಿದ್ದಾಗ ಅಹಂಕಾರ ಅಡ್ಡ ಬರುತ್ತೆ, ದೂರ ಹೋದಾಗ ಮಮಕಾರ ಕಾಡುತ್ತೆ. ಕಾಡೋ ಮಮಕಾರಕ್ಕೂ ಒಂದು ಉತ್ತರ ಬೇಕಲ್ವಪ್ಪ? ಉತ್ತರಗಳು ನಾವು ಕೊಡೋದಲ್ಲಮ್ಮ, ಅದು ತಾನಾಗೆ ಬರುತ್ತೆ. ಆದ್ರೆ ಅದು ಬಂದಾಗ ಅದು ಉತ್ತರ ಅಂತ ನಮ್ಗೆ ಅನ್ಸೋದೇ ಇಲ್ಲ. ಅದೇ ಸಮಸ್ಯೆ. ಅಪ್ಪ, ನಾನ್ ಮಾತಾಡ್ತಾ ಇರೋದು ವಸುಧಾ ಬಗ್ಗೆ. ನಾನು ಮಾತಾಡ್ತಿರೋದು ವಸುಧಾ ಬಗ್ಗೆನೆ. ಪಾಪ ಏನಾಗೋಯ್ತು ನೋಡ ಅವಳ ಜೀವನ. ಇನ್ನು ತುಂಬಾ ಚಿಕ್ಕ ವಯಸ್ಸು. ಅದೇಪ್ಪ, ನನ್ಗೂ ನೋವಾಗ್ತಾ ಇರೋದು. ಅವಳಿಗೂ ಮುಂದಿನ ಭವಿಷ್ಯ ಅನ್ನೋದು ಬೇಕಲ್ವಪ್ಪ? ಬೇಕಮ್ಮ, ಬೇಕು. ಆದ್ರೆ ನಾನು ನಂಬಿದ್ದೇ ಬದುಕು ಅಂತ. ನಾವು ಯಾವ ಭವಿಷ್ಯ ತಂದ್ಕೊಳಕ್ಕಾಗುತ್ತೆ? ನಾವ್ ಅನ್ಕೊಂಡಾಗ ಆಗಿದ್ದಿದ್ರೆ ಎಲ್ಲ ಸರಿ ಹೋಗಿರೋದಲ್ಲಪ್ಪ. ವಸುಧಾ ರಾಘವನ್ ಮದುವೆ ಆಗಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಆದ್ರೆ ಅವಳ ದಾರಿ ನೋಡ್ಕೊಂಡ್ಳು, ಇವನ್ ದಾರಿ ನೋಡ್ಕೊಂಡ್ಳು. ಆದ್ರೆ ಇಬ್ರು ಈಗ ಒಂಟಿಯಾಗಿ ಬಂದು ಮನೇಲಿ ಕೂತಿದಾರಲ್ಲಪ್ಪ. ಅದನ್ನೇ ಹಣೆ ಬರಹ ಅನ್ನೋದು. ಆ ಹಣೆ ಬರಹನ ಹಾಗೆ ಇರೋಕ್ ಬಿಡದೆ ನಮ್ ಕೈಲಾದಷ್ಟನ್ನ ನಾವು ತಿದ್ಬೋದಲ್ವಪ್ಪ? ತಿದ್ದಬಹುದು. ವಸುಧಾ ಬೇರೆ ಮದುವೆ ಆಗೋದಕ್ಕೆ ಒಪ್ಪೋದಾದ್ರೆ ಮಾಡ್ಬೋದು. ರಾಘವ ಪಾಪ, ಅವನ ಜೀವನನೂ ಹಾಳಾಯ್ತು. ಆ ಕೀರ್ತಿ ಕೈ ಹಿಡಿದು ತಪ್ಪು ಮಾಡ್ದ. ವೈದೇಹಿ, ಎಷ್ಟೋ ಸರ್ತಿ ಸರಿ ತಪ್ಪುಗಳ ವ್ಯಾಖ್ಯಾನನೇ ಅರ್ಥ ಆಗೋದಿಲ್ಲಮ್ಮ. ಈಗ ಕಾಲ ಮೀರಿ ಹೋಗಿದೆ. ಮತ್ತೆ ವಸುಧಾ ರಾಘವನ್ ಜೀವನದಲ್ಲಿ ಬರೋಕ್ಕಾಗಲ್ಲ. ಕಾಲದ ಜೊತೆ ನಾವಿರಬೇಕಮ್ಮ. ಕಾಲ ಮೀರಿದ ಮೇಲೆ ನಮ್ಮ ಕಾಲ ನಮಗೆ ಸಿಗೋದೇ ಇಲ್ಲ. ಯಾಕೆ ಅಲ್ಲಾದ ಮಾತನ್ನ ನೀವು ಕದ್ದು ಕೇಳಿಸ್ಕೊಳ್ಳಿಲ್ವಾ? ಇಲ್ಲ ಕಣೆ, ಆ ರೀತಿ ಕದ್ದು ಕೇಳಿಸ್ಕೊಂಡು ಮಾತುಗಳೆಲ್ಲ ವರ್ಕೌಟ್ ಆಗ್ಲಿಲ್ಲ. ಅದಕ್ಕೆ ಮನಸ್ಸಲ್ಲೇ ದೇವ್ರ ಪ್ರಾರ್ಥನೆ ಮಾಡ್ತಾ ಶುಭ ಆಗ್ಲಿ ಅಂತ ಕೋರ್ಕೊಂಡು ಕೂತಿದ್ದೆ. ಮಾವ ಏನಂದ್ರು ರಾಘವನ್ಗೆ ವಸುದಾಗೆ?
ಆ ಮಾತನ್ನ ನೇರವಾಗಿ ಹೇಗ್ ಪ್ರಸ್ತಾಪ ಮಾಡ್ಲಿ ಹೇಳಿ? ಅಯ್ಯೋ, ಸುತ್ತಿ ಬಳಸಿ ಮಾತಾಡಿದ್ರು ನೇರವಾಗಿ ಅರ್ಥ ಮಾಡ್ಕೊಳ್ಳೋ ತಾಕತ್ತು ನಿಮ್ಮಪ್ಪನಿಗಿದೆ ಅನ್ನೋದು ನಿನಗೆ ಗೊತ್ತಿಲ್ವೇನೆ? ನೀನು ಮಾತು ಶುರು ಮಾಡ್ಬೇಕಾಗಿತ್ತು. ಶುರು ಮಾಡ್ದೆ ರೀ, ಹೊಸದ ಜೀವನ ಹೀಗಾಗಿದೆ ಅಂತ ಹೇಳ್ದೆ. ಅದಕ್ಕೇನಂದ್ರು? ಅಯ್ಯೋ ಪಾಪ ಅಂದ್ರು. ಅಯ್ಯೋ ಪಾಪ ಅಂತ ಯಾರು ಬೇಕಾದ್ರು ಅಂತಾರ ಕಣೆ. ಭವಿಷ್ಯದಲ್ಲಿ ಅವ್ಳು ಏನಾಗ್ಬೇಕು, ಎಲ್ಲಿ ಬಾಳ್ಬೇಕು ಅಂತ ಕೇಳ್ಬೇಕಾಗಿತ್ತು. ಅದನ್ನು ಕೇಳ್ದೆ. ಅದಕ್ಕೇನಂದ್ರು? ವಸುಧಾಗೆ ಬೇರೆ ಮದ್ವೆ ಮಾಡ್ಬೇಕು ಅನ್ನೋ ಆಲೋಚನೆ ಅವ್ರಿಗಿದೆ, ಅದಕ್ಕವ್ರು ತಯಾರಾಗೂ ಇದ್ದಾರೆ. ಆದ್ರೆ ವಸುಧಾ ರಾಘವನ್ನೇ ಮದ್ವೆ ಆಗ್ಲಿ ಅನ್ನೋ ಮಾತು ಅವ್ರ ಬಾಯಲ್ಲಿ ಬರ್ಲಿಲ್ಲ ರೀ. ಆ ಜಾಗದಲ್ಲಿ ನಾವಿದ್ದಿದ್ರು ನಮ್ಮ ಬಾಯಲ್ಲಿ ಬರ್ತಿರ್ಲಿಲ್ಲ. ತಾಟ್ ಬಂದಿರೋದು ನಮ್ಮ ತಲೆಗೆ, ಅಂದ್ರೆ ಹೆಣ್ಣೆತ್ತವ್ರ ತಲೆಗೆ. ಅವ್ರ ತಲೆಗೆ ನಮ್ಮ ತಾಟ್ನ ಹಾಕಿ ಸುಮ್ಮನಿದ್ರೆ ಉತ್ತರ ಅವರೇ ಕೊಡ್ತಾರ ಕಣೆ. ನೀನ್ ಆ ಕೆಲಸ ಮಾಡಿಲ್ಲ. ರಾಘವನ ಹೆಸರನ್ನ ನೀನ್ ಪ್ರಸ್ತಾಪನೆ ಮಾಡಿಲ್ಲ. ಇಲ್ಲ ರೀ, ನಾನ್ ಮಾಡ್ದೆ. ಮತ್ ಕೊಂಕಣ ಸುತ್ತ ಮೈಲಾರಕ್ಕೆ ಯಾಕೆ ಬರ್ತಿದ್ಯಾ? ಆ ವಿಷಯ ಹೇಳಿ ಸಾಯಿ. ರಾಘವನ್ ವಿಷಯ ನಾನು ಎತ್ತದೆ ರೀ. ಅದಕ್ಕೆ ಅಪ್ಪ ಪಾಪ ಅವನ್ ಜೀವನನೂ ಹಾಳಾಗಿ ಹೋಯ್ತು. ಅವನು ವಸುಧನ ಮದ್ವೆ ಆಗಿದ್ರೆ ಯಾವ ತಾಪತ್ರೆನೂ ಇರ್ತಿರ್ಲಿಲ್ಲ ಅಂದ್ರು. ಆ ಕೀರ್ತಿನ ಮದ್ವೆ ಆಗಿ ತಪ್ಪು ಮಾಡ್ದ. ಈಗೇನು ಮಾಡಕ್ಕಾಗಲ್ಲ, ಕಾಲ ಮೀರ್ ಹೋಗಿದೆ. ವಸುಧಾ ಕೂಡ ಅವನ ಜೀವನದಲ್ಲಿ ಬರೋಕ್ಕಾಗಲ್ಲ ಅಂತ ಕಣ್ಣೀರ್ ಹಾಕೊಂಡ್ರು. ಅಯ್ಯೋ ಅಯ್ಯೋ ಅಯ್ಯೋ, ಅವ್ರ ಕಣ್ಣೀರ್ ಮನೆ ಹಾಳಾಗಿ ಹೋಗ. ಆ ಗ್ಯಾಪಲ್ಲಿ ವಿಷಯ ಹೇಳಬೇಕಾಗಿತ್ತು ವೈ. ಕಾಲ ಮೀರ್ ಹೋಗಿದೆ, ಈಗೇನು ಮಾಡಕ್ಕಾಗಲ್ಲ ಅಂದ್ಮೇಲೆ ನಾನು ಏನು ಅಂತ ತಾನೇ ಹೇಳೋಕ್ ಸಾಧ್ಯ? ಸಾಧ್ಯವಾಗೋದನ್ನೇ ಸಂಹಾರ ಮಾಡಿ ಬಂದಿದ್ದೀಯಲ್ಲೇ. ನಿನ್ನ ನಂಬ್ಕೊಂಡ್ರೆ ನನ್ನ ಮಗಳ ಬಾಳು ಉದ್ಧಾರ ಆಗಲ್ಲ. ಇದಕ್ಕೆ ನಾನೇ ಏನಾದ್ರೂ ಮಾಡ್ಬೇಕು ಅಲ್ಲ? ದೇವ್ರಿಗೆ ಅಷ್ಟೆಲ್ಲಾ ಪ್ರಾರ್ಥನೆ ಸಲ್ಲಿಸಿದ್ರು ವರ್ಕೌಟ್ ಆಗ್ಲಿಲ್ಲ ಅಂದ್ಮೇಲೆ ಒಳ್ಳೇದಕ್ಕೆ ಬೆಲೆನೇ ಇಲ್ವಾ? ಈಗೇನ್ರಿ ಮಾಡೋದು? ಯೋಚನೆ ಮಾಡೋದಕ್ಕೆ ಟೈಮ್ ಕೊಡೆ. ನಾನು ಸಾವು ಒಪ್ಕೋತೀನಿ ಹೊರತು ಸೋಲನ್ನಲ್ಲ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಕೂತ್ಕೋಬಾ. ಪರವಾಗಿಲ್ಲ. ಹಾಗಾದ್ರೆ ನಾನು ನಿಂತ್ಕೋಬೇಕಾಗತ್ತೆ. ಎದುರುಗಡೆ ಇರೋರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಅವ್ರ ವೇವ್ಲೆಂತ್ ಕೂಡ ಮ್ಯಾಚ್ ಆಗುತ್ತಂತೆ. ಸೊ ಪ್ಲೀಸ್ ಕೂತ್ಕೋ. ಇದು ನಾನಿರೋ ಹಾಸ್ಟೆಲ್ ಅಥವಾ ನಿಮ್ ಮನೆನಾ ಅಂತ ಅನುಮಾನ ಬರ್ತಿದೆ. ಮನಸ್ಸಿದ್ರೆ ನಾವಿರೋ ಜಾಗನೇ ಮನೆ ಮಾಡ್ಕೋಬಹುದು. ಆ ವಿಶ್ವಾಸ ನಮಗಿದೆ. ಐ ಮೀನ್ ನಮ್ಮಿಬ್ರಿಗೂ ಇದೆ. ಥ್ಯಾಂಕ್ಸ್ ರಾಘವ್. ಅಂತೂ ನಾವು ಅನ್ನೋದ್ರಲ್ಲಿ ನಾವಿಬ್ರು ಇದೀವಲ್ಲ. ಇಲ್ದೇ ಇರೋಕ್ ಹ್ಯಾಕ್ ಸಾಧ್ಯ ಕೀರ್ತಿ? ಈಗ ನಾವು ಅನ್ನೋದ್ರಲ್ಲಿ ನಾವಿಬ್ರೇ ಅಲ್ಲ, ಮೂವರಿದ್ದೀವಿ. ನಾನು, ನೀನು, ನಮ್ಮ ಮಗು. ಕಂಗ್ರಾಟ್ಸ್. ನೀನು ತಾಯಿ ಆಗ್ತಿದ್ಯಾ ಅನ್ನೋ ವಿಷಯ ನನಗೆ ಗೊತ್ತಾಯ್ತು. ಇನ್ಫ್ಯಾಕ್ಟ್ ಮೊನ್ನೆ ಗೊತ್ತಿತ್ತು. ನೀನು ಹೇಗೆ ಆ ವಿಷಯನ ನನಗೆ ಸರ್ಪ್ರೈಸ್ ಆಗಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೋ, ನಾನು ಹಾಗೆ ಆ ವಿಷಯ ನನಗೆ ಗೊತ್ತಾಯ್ತು ಅನ್ನೋ ವಿಷಯನ ನಿನಗೆ ಸರ್ಪ್ರೈಸ್ ಆಗಿ ಹೇಳಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ಅವತ್ತು ಬಂದಾಗ ನಾನೇನು ಮಾತಾಡ್ಲಿಲ್ಲ. ಕೀರ್ತಿ, ಈ ವಿಷಯನ ನಮ್ಮ ಮನೆಯವ್ರಿಗೆ ಹೇಳಿದೆ. ಬೇರೆ ಏನಾದ್ರೂ ಮಾತಾಡೋದಿತ್ತಾ? ನೀನ್ ಮಾತಾಡಕ್ಕೇನಿದೆ ಕೀರ್ತಿ? ನಡಿ ಹೋಗೋಣ. ನೀನು ಈ ಸ್ಥಿತಿಲಿ ಇರ್ಬೇಕಾದ್ರೆ ಇಲ್ಲಿರೋದ್ ಚೆನ್ನಾಗಿರಲ್ಲ. ನಿನ್ನ ಹೊಟ್ಟೆಲಿ ನಮ್ಮ ಮಗು ಇದೆ. ಅದಕ್ಕೆ ಆರೈಕೆ ಆಗ್ಬೇಕು. ನಿನ್ನ ನೋಡ್ಕೊಳ್ಳೋರು ಬೇಕು, ನಿಗಾ ವಹಿಸೋರು ಬೇಕು. ಅಲ್ದೇ ಸಾಕು. ಏನಾಯ್ತು ಕೀರ್ತಿ? ನೀವೇನು ಅಂತ ಸ್ಪಷ್ಟವಾಗಿ ಅರ್ಥ ಆಯ್ತು. ಇಷ್ಟು ದಿನ ನೀವಿಲ್ಲಿ ಬಂದು ಕರೀತಾ ಇರೋದು ನನಗೋಸ್ಕರ, ನನ್ ಮೇಲಿನ ಪ್ರೀತಿಗೋಸ್ಕರ ಅನ್ಕೊಂಡಿದ್ದೆ. ಆದ್ರೆ ನೀವಿಲ್ಲಿಗೆ ಬರ್ತಾ ಇರೋದು ನನ್ನ ಮಗುಗೋಸ್ಕರ.